ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸ್ವೆ ಸೆಪ್ಟೆಂಬರ್ ತಿಂಗಳು 16ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಆತನ ದಯೆ, ಪ್ರೀತಿ, ಕನ್ನಿಗರೆ, ಆತನ ಕೊಟ್ಟ ಸಮಾಧಾನ ಎಲ್ಲವನ್ನು ನೆನೆಸಿ ನಮ್ಮ ವಿಮೋಚಕನು, ನಮ್ಮ ರಕ್ಷಕನು, ನಮ್ಮ ಬಂಡೆಯು, ನಮ್ಮ ಕೋಟೆಯೂ ಆಗಿರುವ ಆ ರಕ್ಷಕನು ಕೃತಜ್ಞತಾಸ್ತುತಿ ಹಾಡಿ ಆತನ ನಾಮವನ್ನು ಬೆಳಗ್ಗೆ ಜಾವದಲ್ಲಿ ನಾವು ಉನ್ನತಪಡಿಸೋಣ. ಸ್ತೋತ್ರ. ಕರಗಳ ಮೇಲೆ ಕೆತ್ತಿ ಸ್ತೋತ್ರ ಬೆಳೆಯಿರಿ. ಸ್ತೋತ್ರ, 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 ಸ್ತೋತ್ರ. 7ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಆಮೇನ್. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಆಮೇನ್ ಆಮೇನ್ ಯಥಾರ್ಥರನ್ನು ಕಾಪಾಡುತ್ತಾನೆ. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಕ್ಕಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಾತ್ಮನ ದೇವನಾದ ಯೆಹೋವನ ಆಮೇನ್ ನಾಮವನ್ನು ಸಂಕೀರ್ತಿಸುವ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಇನ್ನೊಂದು ಸಾರಿ ಕರ್ತಾವೇ, ನಿಮ್ಮ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆಗಾಗಿ ಬರ್ತೇನೆ. ನಮ್ಮ ವಿಜ್ಞಾಪನೆಗಳು ಕೇಳುವಾತ ನೀವೊಬ್ಬರೇ. ನಮ್ಮ ಶಬ್ದಕ್ಕೆ ಪ್ರತ್ಯುತ್ತರವನ್ನು ದಯಪಾಲಿಸು ತಂದೆ. ಎಲ್ಲ ವ್ಯಕ್ತಿಗಳು, ಕುಟುಂಬಗಳು, ಸಭೆಗಳು ಆಶೀರ್ವಾದವಾಗಲಿ ದೇವರೇ. ನಿಮ್ಮ ಮಕ್ಕಳಿಗೆ ಬೇಕಾಗಿರುವ ಎಲ್ಲ ಸಮಾಧಾನವನ್ನು, ಸಂತೋಷವನ್ನು, ನಿಮ್ಮ ಪ್ರೀತಿಯನ್ನು ದಯಪಾಲಿಸು. ಕೆಲಸ ಜಾಗಗಳಲ್ಲಿಯೂ ಬಿಸಿನೆಸ್ಸಲ್ಲಿಯೂ ಇಂಪ್ರೂವ್ಮೆಂಟ್ಗಳು ಉಂಟಾಗಲಿ. ಮಕ್ಕಳ ಎಜುಕೇಷನ್ಗಳು, ಆಮೇನ್ ಮದುವೆಗಳು ನಡೆಯಲಿ. ಎಲ್ಲ ಅಡಿಕ್ಷನ್ಗಳಿಂದ ಬಿಡುಗಡೆಯಾಗಲಿ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು. ಆಮೇನ್ ರೋಗ ಶಕ್ತಿಗಳು, ತಲೆ ನೋವುಗಳು, ಆಮೇನ್ ತಲೆಗೆ ತುಂಬ ಗಟ್ಟಿಯಾಗಿ ಇರುವ ಸನ್ನಿವೇಶಗಳು, ಆಮೇನ್ ಆ ತಲೆ ನೋವುಗಳು, ತಲೆಗೆ ಭಾರ ಸೌಖ್ಯವಾಗಲಿ. ಯೇಸುವಿನ ಬಾಸುಂಡಗಳಿಂದ ಹೊರಡುವ ದೇವರ ಶಕ್ತಿ ತಲೆಯ ಭಾರದ ಮೇಲೆ ಇಳಿಯಲಿ, ಸೌಖ್ಯ ಉಂಟಾಗಲಿ. ಅದೇ ಪ್ರಕಾರವಾಗಿ ರಾತ್ರಿಯಲ್ಲಿ ನಿದ್ರೆ ಇಲ್ಲ, ನಿದ್ರೆ ಮಾಡಿದರೆ ಉಸಿರುಗಟ್ಟಿ ಹಾಗೆ ಎದ್ದೊಳ್ಳುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಿ. ದುಷ್ಟ ವ್ಯಾಪಾರ ಶಕ್ತಿ, ನಿದ್ರೆಗೆಡಿಸುವ ಆ ಶಕ್ತಿ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಹಂಗೆ ಸಂಭವಿಸಲಿ. ಲೀಗಲ್ ಮಾಟರ್ಗಳಲ್ಲಿ ಬಿಡುಗಡೆಯಾಗಲಿ. ಜಾಬ್ ಇಲ್ಲಿ ಇಂಪ್ರೂವ್ಮೆಂಟು ಉಂಟಾಗಲಿ. ಕುಟುಂಬದಲ್ಲಿ ಕಲಾಟೆಗಳು, ಆಮೇನ್ ಭಿನ್ನಮತಗಳು, ಹೊಂದಾಣಿಕೆ ಇಲ್ಲ, ಸಮಾಧಾನವಿಲ್ಲ. ಈ ಕಣ್ಣೀರಲ್ಲಿ ನರಳಾಡುವ ಕುಟುಂಬಗಳಿಗೆ ಇವತ್ತು ಬಿಡುಗಡೆಯಾಗಲಿ.
ನನ್ನ ದೇವರೇ, ನೀವು ಅದ್ಭುತ ಕರ್ತನು. ಒಂದು ದೊಡ್ಡ ರಿವೈವಲ್ ಯೇಸುವಿನ ನಾಮದಲ್ಲಿ ಸಭೆಗಳಲ್ಲಿ ದೇಶದಲ್ಲಿ ಉಂಟಾಗಲಿ. ಸೇವಕರನ್ನು ಆಶೀರ್ವಾದ ಮಾಡು. ಸಾವಿರಾರು ಸೇವಕರು ಎದ್ದೊಳಲಿ. ದೇವರ ಕೃಪೆಯು ಎಲ್ಲ ಕಡೆ ಹರಳುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9:00 ನಮಗೆ ಸ್ಪೆಷಲ್ ಮೀಟಿಂಗ್ ಉಂಟು. ನೀವು ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು. ನೀವು ಸೇವೆ ಪ್ರೀತಿಸ್ತಾ ಇದ್ದರೆ ಲಿಂಕ್ಗಳು ಕಳಿಸಿಕೊಡಬೇಕು. ಈ ಮೀಟಿಂಗ್ಗಾಗಿ ಪ್ರಾರ್ಥನೆ ಮಾಡಬೇಕು. ತಕ್ಕ ಸಮಯದಲ್ಲಿ ಈ ಮೀಟಿಂಗಲ್ಲಿ ಪಾಲ್ಗೊಳ್ಳಬೇಕು. ದೇವರು ನಮ್ಮನ್ನು ಬ್ಲಸ್ ಮಾಡಲಿ. ಇವತ್ತಿನ ಚಿಂತಕ್ಕಾಗಿ ಯೆಶಾಯ ಪ್ರವಾದನ ಗ್ರಂಥ 44ನೇ ಅಧಿಕಾರ 3ನೇ ವಾಕ್ಯ. ಆಮೇನ್. ಬತ್ತಿದ ಭೂಮಿಯಲ್ಲಿ ಆಮೇನ್ ಸ್ತೋತ್ರ. ಪ್ರೈಸ್ ಲಾರ್ಡ್. ಮಲಗಿರಿದು ಒಣಗಿದ ನೆಲದಲ್ಲಿ ಆಮೇನ್ ಕಾಲುವೆಗಳನ್ನು ಹರಿಸುವೆ. ನಿನ್ನ ಸಂಧಾನದಲ್ಲಿಯೂ ನನ್ನ ಆತ್ಮವನ್ನು ನಿನ್ನ ಸಂತತಿ ಅವರಿಗೆ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಪ್ರಿಯರೇ, ಇಲ್ಲಿ ಬರೆದಿರುವುದು ಆಮೇನ್ ಭಕ್ತಿದ ಭೂಮಿಯಲ್ಲಿ ಒಣಗೋಗಿರುವ ನೆಲಗಳಲ್ಲಿ ನೀರು ಆಮೇನ್ ಕಾಲುವೆಗಳು ಓಪನ್ ಮಾಡುವ ದೇವರ ಕುರಿತಾಗಿ ಬರೆದಿದ್ದಾರೆ. ನಾವು ಇವತ್ತು ನಂಬಬೇಕು, ನಮ್ಮ ದೇವರು ಆಮೇನ್ ಒಣಗಿರುವ ನೆಲದಲ್ಲಿಯೂ ಬತ್ತಿ ಹೋಗಿರುವ ಸ್ಥಾನಗಳಲ್ಲಿಯೂ ನೀರಿನ ಬುಕ್ಕಗಳು, ಜಲಾಶಯಗಳು, ಹೊಳೆಗಳು ಸಿದ್ಧ ಮಾಡುತ್ತಾರೆ ಎಂಬುದಾಗಿ. ನಮ್ಮ ದೇವರಿಗೂ ಅದಕ್ಕೆ ಸಾಧ್ಯವಾಗುತ್ತದೆ. ಆತನು ಅದಕ್ಕೆ ಶಕ್ತಿ ಇರುವ ದೇವರಾಗಿದ್ದಾರೆ. ಆತನು ತನ್ನ ಜನರೇ ಕರೆದಾಗ ಕೆಂಪು ಸಮುದ್ರದಲ್ಲಿ ದಾರಿ ಉಂಟು ಮಾಡಿದರು. ಅರಣ್ಯದಲ್ಲಿ ಅವರಿಗೆ ಊಟ ಕೊಟ್ಟರು. ಬಂಡೆಯನ್ನು ಸೀಳಿ ನೀರು ಕೊಟ್ಟರು. ಮಾರಾವಿನ ಆಮೇನ್ ಕಹಿಯಾಗಿರುವ ನೀರು ಸಿಹಿ ಮಾಡಿದರು. ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡಿ ಅವರೇ ನಡೆಸಿದರು. ಆಮೇಲೆ 3.5 ವರ್ಷ ಕಾಲ ಮಳೆ ಬೀಳದಂತೆ ಏಲಿಯನ ಮಾತುಗಳಿಗೆ ದೇವರು ಪ್ರತ್ಯುತ್ತರವನ್ನು ನೀಡಿದರು. 5 ರೊಟ್ಟಿಯಿಂದ 5,000 ಜನರಿಗೆ ಕೊಟ್ಟರು. ಸತ್ತವರೇ ಬದುಕಿಸಿದರು. ಆಮೇನ್ ನೀರಿನ ಮೇಲೆ ಆಮೇನ್ ಅದ್ಭುತಗಳು ಮಾಡಿ ನೀರಿನ ಗದರಿಸಿ ನಿಲ್ಲಿಸಿದರು. ಆಮೇಲೆ ಬಿರುಗಾಳಿಯನ್ನು ನಿಲ್ಲಿಸಿದರು, ಅಲೆಗಳನ್ನು ನಿಲ್ಲಿಸಿದರು. ಈ ರೀತಿಯಲ್ಲಿ ಅದ್ಭುತಗಳು ಮಾಡುವ ನಮ್ಮ ದೇವರನ್ನು ನಂಬಿಕೊಂಡು ವಾಯಾರಿಕೆ ನಮಗಿದ್ದರೆ, ಚಿಕ್ಕ ವಿಷಯಗಳಕ್ಕಾಗಿರುವ ವಾಯಾರಿಕೆಯಲ್ಲ, ಅದೇ ಸಾಕು ಎಂಬುದಾಗಿ ಹೇಳಿಕೊಂಡಲ್ಲ, ದೊಡ್ಡ ಕಾರ್ಯங்களுಕ್ಕಾಗಿರುವ ಬಾಯಾರಿಕೆಯು ಪ್ರಾರ್ಥನೆಯು ನಿಮ್ಮ ಹೃದಯದಲ್ಲಿ ಬಂದರೆ, ಅದು ಇದ್ದರೆ ಅದರಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕಾಗಿ ಕಾದಿದ್ದರೆ, ಅದಕ್ಕಾಗಿ ಆಮೇನ್ ಎರಿಯಿಂದ ಆಮೇನ್ ನಿಂದರೆ, ಹಲ್ಲೆಲೂಯ, ದೇವರು ಆಮೇನ್ ನಿಮ್ಮ ಬಾಯಾರಿಕೆ ಮುಗಿಯುವಂತೆ ನೀರಿನ ಬುಕ್ಕಗಳು, ಆಶೀರ್ವಾದದ ಬುಕ್ಕೆಗಳು, ಕೃಪೆಯ ಬುಕ್ಕಗಳು, ಆಮೇಲೆ ದೇವರ ಆತ್ಮನ ಶಕ್ತಿಯ ಬುಕ್ಕಗಳು, ಆಮೇನ್ ದೇವರ ಆಮೇನ್ ಆಮೇನ್ ಕಾರ್ಯಗಳು ತನ್ನ ಚಿತ್ತಪ್ರಕಾರ ಮಾಡಕ್ಕಿರುವ ದಾರಿಗಳು ಆಮೇನ್ ಆಮೇನ್ ತೆರೆದು ನಮ್ಮ ಬಾಯಾರಿಕೆಯನ್ನು ಮುಗಿಸುವ ದೇವರಾಗಿದ್ದಾರೆ.
ಪ್ರಿಯರೇ, ಈ ದಿನಗಳಲ್ಲಿ ಕರ್ತನ ದೊಡ್ಡದಾದ ವ್ಯಾಪಾರ ಶಕ್ತಿಯು, ದೊಡ್ಡದಾದ ಆ ಪ್ರಕಟನ ಶಕ್ತಿಯು ನಾವು ತಿಳ್ಕೊಂಡವರಾಗಿ, ಆಮೇನ್, ನಮ್ಮ ಜೀವನದಲ್ಲಿ ದೇವರು ಆಮೇನ್ ಸ್ಮಿತ್ ಬಿಗಲ್ ಸ್ಮಿತ್ ಮಾಡಿದಂತೆ ಸ್ತೋತ್ರ, ಆಮೇನ್, ದೊಡ್ಡ ಅದ್ಭುತಗಳು, ಸತ್ತವರೇ ಎಬ್ಬಿಸುವ, ಅರುವರೆ ಸೌಖ್ಯ ಮಾಡುವ ದೊಡ್ಡ ಅದ್ಭುತಗಳು ನಾವು ಮೂಲಕವಾಗಿಯೂ ಮಾಡುತ್ತಾರೆ ಎಂಬುದಾಗಿ ನಂಬಿಕೊಂಡು ನಾವು ಅದು ರಿಸೀವ್ ಮಾಡಿ ದೇವರಿಂದ ರಿಸೀವ್ ಮಾಡಬೇಕು. ಈ ದಿನಗಳಲ್ಲಿ ರಿಸೀವ್ ಮಾಡಿ ಹಾಗೆ ನಾವು ಕರ್ತನ ನಾಮಕ್ಕಾಗಿ ದೊಡ್ಡದಾದ ರೀತಿಯಲ್ಲಿ ಉಪಯೋಗವಾಗಬೇಕು. ಅದಕ್ಕಾಗಿ ಕರ್ತನವನ ಆಶೀರ್ವಾದ ಮಾಡಿ ಬಲಪಡಿಸಿರಿ, ಉಪಯೋಗಿಸಿರಿ. ಬಾಯಾರಿಕೆ ಮಾತ್ರ ಬಿಡಬೇಡ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ಈ ದಿನಗಳಲ್ಲಿ ನಿಮ್ಮ ಆತ್ಮನಿಗೋಸ್ಕರವಾಗಿಯೂ ಅದನ್ನ ದೊಡ್ಡ ಕ್ರಿಯೆಗಳಿಗಾಗಿಯೂ ಆಮೇಲೆ ನಾವು ಬಾಯಾರಿಕೆಯಿಂದ ನಿಮ್ಮ ಹೋಗಿ ನೋಡ್ತೇನೆ, ನಮ್ಮನ್ನು ತುಂಬಿಸು ಯೇಸುವಿನ ನಾಮದಲ್ಲಿ ತಂದೆ. ನಾವು ಹೆಚ್ಚಿಗೆ ಆಗುತ್ತದೆ, ನಾವು ಒಂದು ಗುರಿತಾಗುತ್ತದೆ, ನಾವು ಒಂದು ಅದ್ಭುತವಾಗುತ್ತದೆ. We are blessed, we are really blessed, we are permanently blessed and highly favored. May God bless you.